ಹಾಯ್, ದೆಹಲಿನಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ಯಾಮ್ ಶುರು ಆಗಿದೆ. ಅದು ಶುರುವಾಗಿ ತುಂಬ ವರ್ಷಗಳೇ ಆಗೋಗಿದೆ. ಬಟ್ ಇದು ಕೆಲವರಲ್ಲಿ ನೋಟಿಸ್ ಆಗಿದೆ, ಕೆಲವರಲ್ಲಿ ನೋಟಿಸ್ ಆಗಿಲ್ಲ. ಬಟ್ ನಾನು ಇದನ್ನು ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೇ ಬಿ ನೀವು ಇದಾಗಿರಬಹುದು. ಅದು ನಾನು ದೆಹಲಿ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳಲ್ಲ, ಇದು ಬೆಂಗಳೂರಿನಲ್ಲೂ ನಡೆಯುತ್ತೆ, ಇದು ಎಲ್ಲ ಊರುಗಳಲ್ಲೂ ನಡೆಯುತ್ತೆ. ಇದು ಸ್ಕ್ಯಾಮ್ ಅಂದ್ಕೊಂಡ್ರೆ ಸ್ಕ್ಯಾಮ್, ಬುದ್ಧಿವಂತಿ ಅಂದ್ಕೊಂಡ್ರೆ ಬುದ್ಧಿವಂತಿಕೆ. ಸೊ ಬೆಟರ್ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಪ್ರಾಬ್ಲಮ್ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ನೋಡೋಣ. ದೆಹಲಿನಲ್ಲಿ ಕೆಲವು ಕಡೆ ಏನಾಗುತ್ತೆ, ಪಾರ್ಕ್ ಆ್ಯಂಡ್ ಸೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪಾರ್ಕ್ ಆ್ಯಂಡ್ ಸೆಲ್ ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ವಲ್ಪ ಸ್ಪೇಸ್, ಒಂದು ಗ್ರೌಂಡ್ ಅಷ್ಟು, ಒಂದು ಮೀಡಿಯಮ್ ಸೈಜ್ ಗ್ರೌಂಡ್ ಅಷ್ಟು ಸ್ಪೇಸ್ ಇರುತ್ತೆ. ಅಲ್ಲಿ ಸುಮಾರು ಒಂದು 20-30 ಶಾಪ್ಸ್ ಇರುತ್ತೆ. ಆ 20-30 ಶಾಪ್ಸಲ್ಲಿ ಆ ಗ್ರೌಂಡ್ಗೆ ಬರುವಂತಹ ಜಾಗ ಯಾರು ಬೇಕಾದ್ರೂ ನೀವು ಅಲ್ಲೋಗಿ ಸೇಲ್ ಮಾಡ್ಬೋದು, ಯಾರು ಬೇಕಾದ್ರೂ ನೀವು ಅಲ್ಲೋಗಿ ಬೈ ಮಾಡ್ಬೋದು. ಸೆಲ್ ಮಾಡುವಂಥ ಟೈಮ್ ನಾನು ಹೇಳ್ತೀನಿ. ಫಸ್ಟು ಈಗ ನನ್ನ ಹತ್ರ ಒಂದು ಗಾಡಿ ಇದೆ, ನಾನು ತೊಗೊಂಡೋಗಿ ಅಲ್ಲಿ ಕೊಡ್ತಾಯಿದ್ದೀನಿ. ಅಲ್ಲಿರೋರು ಎಲ್ಲರೂ ಕೂಡ ಅದಕ್ಕೆ ಕಣ್ಣಾಗ್ತಾರೆ, ಸರಿನಾ? ಅಲ್ಲಿ ಪ್ರಕಾರ ಇಷ್ಟೇ, ನನಗೆ ಇಷ್ಟಕ್ಕೆ ಮಾರ್ಕ್ಸ್ ಕೊಟ್ಬಿಡಿ. ಉದಾಹರಣೆಗೆ 2 ಲಕ್ಷ ರೂಪಾಯಿ ಇದರ ಬೆಲೆ. ನೀವು ಎಷ್ಟು ಕನ ಮಾರ್ಕೊಳ್ಳಿ, ಏನನ್ನ ಮಾರ್ಕೊಳ್ಳಿ, ಎಷ್ಟು ಕನ ಮಾರ್ಕೊಳ್ಳಿ, ನಂಗೆ ಅದು ಗೊತ್ತಿಲ್ಲ. ನನಗಿದು 2 ಲಕ್ಷ ರೂಪಾಯಿ ಕೊಡ್ತೀರಾ? ಓಕೆ. ಆಮೇಲೆ ಅವರು ನೆಗೋಷಿಯೇಟ್ ಮಾಡಿ ಒಂದು ಮಾತುಕತೆ ಮಾಡ್ಕೋತಾರೆ. ಇದಕ್ಕಿಷ್ಟು ಬೆಲೆ ಅಂತ 1,80,000 2 ಲಕ್ಷ ಏನೋ ಮಾತಾಡ್ಕೋತಾರೆ. ಆ 2 ಲಕ್ಷಕ್ಕೆ ಆಯಿತು, ಅವನಿಗೆ ಅಷ್ಟು ಬರುತ್ತೆ ಅಂತ ಅವ್ನಿಗೆ ಹೋಗಿ ಕೊಟ್ಟು ಕಳಿಸ್ಬಿಟ್ರು. ಅದು ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಗಾಡಿನ. ಅದಕ್ಕೆ ಎಲ್ಲ ಇಸ್ಕೊಂಡು ಡಾಕ್ಯುಮೆಂಟೇಷನ್ ಏನು ಬೇಕೆಲ್ಲ ಇಸ್ಕೊಂಡು ಕಳಿಸ್ಬಿಡ್ತಾರೆ. ಆ ಗಾಡಿನ ಅಲ್ಲಿರೋರು ಯಾರು ಬೇಕಾದರೂ ಮಾರ್ಬೋದು, ಎಷ್ಟಕ್ಕೆ ಬೇಕಾದರೂ ಮಾರಬಹುದು. 2 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಅಲ್ವಾ, ಯಾರು ಬೇಕಾದ್ರೂ ಮಾರ್ಬೋದು. ಈಗ ಒಬ್ಬ ಪಾರ್ಟಿ, ಈಗ ಒಬ್ಬ ಏನೋ ಪಾರ್ಟಿ ಈಗ ಗಾಡಿನ ನೋಡ್ತಾನೆ, ಪಾರ್ಕಲ್ಲಿ ನಿಂತು ನೋಡ್ತಾನೆ, 2 ಲಕ್ಷ ರೂಪಾಯಿಗೆ ಒಳ್ಳೆ ಗಾಡಿ ಸಿಕ್ಕೈತಲ್ಲ, ತೊಗೊಂಬಿಡೋಣ ಅಂತ ಹೋಗ್ತಾನೆ. ಮೊದಲನೇ ಅಂಗಡಿಗೆ ಹೋಗ್ತಾನೆ. ಅವರು ಪಾರ್ಟಿ ಒಪ್ಪಿಲ್ಲ. ಈಗ ಇವನು 3 ಲಕ್ಷ ಹೇಳಿರ್ತಾರೆ ಅವರು, ಇವನು ಲಾಸ್ಟ್ ಒಂದು 2,80,000 ಕೊಡ್ತೀನಿ ಅಂತ ಹೇಳಿರ್ತಾನೆ, ಅಥವಾ 2.5 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಪಾರ್ಟಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಅವ್ರು ಯಾರಿಗೂ ಮಾಡೋದಿಲ್ಲ ಫೋನ್. ನಿಮ್ಮ ಮುಂದೆ ಸುಮ್ಮನೆ ಹೆಂಗೆ ಗಿಮಿಕ್ ಮಾಡ್ತಾರೆ ಯಾರು, ಯಾಕಂದ್ರೆ ಆಲ್ರೆಡಿ ಫಿಕ್ಸ್ ಆಗೋಗಿದೆ ಅದು ಪ್ರೈಸು. 2 ಲಕ್ಷಕ್ಕೆ ಮಾರ್ಕ್ಸ್ ಕೊಡ್ತೀನಿ, 1,80,000 ಹಿಂಗೆ ಕೊಡ್ತೀನಿ, ಇನ್ನು 20,000 ಇಟ್ಕೋತೀನಿ ಅಂತೇಳಿ ಸೆಲ್ಲರ್ ಹತ್ರ ಮಾತಾಡಾಯಿತು, ಅವನು ಕಳಿಸಿದ್ದು ಆಯಿತು. ಈ ಗಾಡಿ ಸೆಲ್ಲಿಂಗ್ಗೆ ಬಂದುಬಿಡ್ಬೇಕು, ಬರುತ್ತೆ. ಸೊ ಈಗ ಆ ವ್ಯಕ್ತಿ ಬಂದಿರೋನಿಗೆ 2.5 ಲಕ್ಷ ಅವನಿಗೆ ರೆಡಿ ಇದ್ದಾನೆ ಕೊಡೋದಕ್ಕೆ. ಇವನು ಸುಮ್ಮನೆ ಅವನು ಫೋನ್ ಮಾಡಿದೆ ಅಂತ ಹೇಳಿ ನಾಟಕಗಳು ಮಾಡೋದು ಯಾವನಿಗೂ ಮಾಡಲ್ಲ. ಅವ್ರವ್ರಿಗೆ ಫೋನ್ಗಳು ಮಾಡ್ಕೊಂಡು ಸುಮ್ಮನೆ ಡೌಗಳು ಮಾಡ್ತಾ ಇರ್ತಾರೆ, ಅವ್ರು ಯಾರಿಗೂ ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು ಪಾರ್ಟಿ ಆ ರೇಟ್ಗೆ ಒಪ್ಪಿಲ್ಲ ಅಂತ ಹೇಳೋದು. ಆಮೇಲೆ ಅವ್ರಿಗೇನು ಹೋದಾ, ಒಂದು ವೇಳೆ ನೀವು ಸ್ವಲ್ಪ ಇಂಕ್ರೀಸ್ ಮಾಡ್ತೀರೇನೋ ಅಂತ ವೇಟಿಂಗ್, 2.70ಕ್ಕೆ ಬರ್ತೀರಾ ಅಥವಾ 2.80ಕ್ಕೆ ಬರ್ತೀರಾ ಅಂತ ಅವ್ರು ವೇಟಿಂಗ್ ಮಾಡ್ತಿರ್ತಾರೆ. ಬಟ್ ನೀವು ಒಂದು ವೇಳೆ ಬಂದರೆ ಅವ್ರು ಗುಡ್ ಸೈನ್, ಅವ್ರಿಗೆ ಪಾಸಿಟಿವ್. ಅದು ಬಂದಿಲ್ಲ, ನಾನು ಎದ್ದೋಗ್ತೀನಿ ಅಂತ ಹೇಳಿದ್ರೆ ಅವ್ನು ಕೆಲಸ ಮಾಡಿ ಎದ್ದೋಗ್ಬೇಡಿ, ನಾನು ಪಾರ್ಟಿನ ಡೈರೆಕ್ಟಾಗಿ ಕಳಿಸ್ತೀನಿ, ನೀವು ಗಾಡಿನ ಸ್ವಲ್ಪ ಚೆಕ್ ಮಾಡಿ ಅಂತೇಳಿ ಗಾಡಿನ ಟೆಸ್ಟ್ ಡ್ರೈವ್ ಕೊಡ್ತಾರೆ, ಗಾಡಿಯೆಲ್ಲ ಓಡಿಸ್ತಾರೆ. ಗಾಡಿ ಚೆನ್ನಾಗೇ ಇರಬಹುದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗಾಡಿ ಚೆನ್ನಾಗಿರುತ್ತೆ, ನಿಮಗೂ ಸಮಾಧಾನವೂ ಆಗುತ್ತೆ. ನಿಮ್ಗೆ ಆ ಪ್ರೈಸ್ ಪಾಯಿಂಟ್ ನಾರ್ಮಲಾಗಿ ಅವ್ರು ಹೇಳಿದ ಪ್ರೈಸ್ ಪಾಯಿಂಟ್ ಕೊಟ್ಟು ನಿಮ್ಗೆ ಇಷ್ಟ ಆಗಿರಬಹುದು. ಬಟ್ ರಿಯಲ್ ಪ್ರೈಸ್ ಇಸ್ ಡಿಫ್ರೆಂಟ್. ಸೊ ಆವಾಗ ನೀವು ನೋಡ್ಕೊಂಡು ಬಂದ ಮೇಲೆ ಅವ್ರು ಕೂರ್ಸೋ ಗಾಡಿ ನಿಮ್ಗೆ ಇಷ್ಟ ಆಯಿತು, ಪಾರ್ಟಿ ಹತ್ರ ಮಾತಾಡಿದೆ, ಅವರು 2,80,000 ಕಮ್ಮಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಇವನಿಗೆ ಗಾಡಿ ಓಡಿಸ್ಬಿಟ್ಟಿದ್ದಾನಲ್ಲ, ಇಷ್ಟ ಆಗೋಗಿರ್ತದೆ ಸ್ವಲ್ಪ. ಇಲ್ಲ ಸರ್ ಅಷ್ಟಕ್ಕಾಗಲ್ಲ, ಒಂದು 2.70ಕ್ಕೆ ಮಾತಾಡಿ, ಹಂಗೆ ಒಂದು 10,000 ಹೆಚ್ಚು ಕಮ್ಮಿ ಮಾತಾಡ್ತಾ ಫೈನಲೈಸ್ ಆಗಿಬಿಡುತ್ತೆ. ಸರಿ, ಪಾರ್ಟಿನ ಕಳ್ಸೋಣ, ಡೈರೆಕ್ಟಾಗಿ ಮಾತಾಡ್ಕೊಳ್ತೀನಿ ಅಂತೇಳಿ ಪಾರ್ಟಿಗೆ ಕಳಿಸಲ್ಲ ಯಾರು, ಅವ್ರ ಕಡೆಯವರು ಯಾರೋ ಇರ್ತಾರೆ, ಆ ಕಡೆ ಕೆಲಸ ಮಾಡೋರು ಯಾರೋ ಇರ್ತಾರೆ. ಅವರಿಬ್ಬರಿಗೆ ಫೋನ್ ನೋಡಿಬಿಟ್ಟು ಅವರಿಬ್ಬರನ್ನೇ ಕರೆಸ್ತಾರೆ, ಇಬ್ಬರನ್ನ ಕರೆಸಿ ಇವರೇ ಪಾರ್ಟಿ ಅಂತ ಮಾತಾಡಿಸ್ತಾರೆ. ರೈಟ್, ನನ್ನ ಎಕ್ಸ್ಪೀರಿಯನ್ಸ್ ನಾನು ಲಾಸ್ಟ್ಲಿ ಹೇಳ್ತೀನಿ. ಕಳಿಸ್ಬಿಟ್ಟು ಆಮೇಲೆ ಎದುರುಗಡೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅವರು ಇಲ್ಲ 2,80,000 ಸಡನ್ನಾಗಿ 2,90 ಆಗಿಬಿಡ್ತದೆ. ಯಾಕಂದರೆ ಅವ್ನು 2.80 ಫಿಕ್ಸ್ ಆಗಬೇಕು ಅಂದರೆ ಅವ್ನು 2.70ಕ್ಕೆ ಫಿಕ್ಸ್ ಆಗಿದ್ದಾನೆ ಆಲ್ರೆಡಿ. ಯಾರು ಏನು ಕಸ್ಟಮರು 2.80ಕ್ಕೆ ಕೊಡೋಕ್ಕೆ ರೆಡಿ ಇದ್ದಾನೆ, ಯಾರು ಡೀಲರು. ಬಟ್ ಸಡನ್ನಾಗಿ 2.80 ಅಂದರೆ 2.70 ತುಂಬ ಮಾರ್ಜಿನ್ ಕಮ್ಮಿ ಆಯಿತು, ಮತ್ತು ಸ್ಟ್ರಾಂಗ್ ಇರಲ್ಲ ಪಾಯಿಂಟ್ ಅನ್ನೋದಕ್ಕೋಸ್ಕರ 2.90ಕ್ಕೆ ರೈಸ್ ಮಾಡಿಬಿಡ್ತಾರೆ ಒಂದೇ ಸಲ ಯಾರೋ ಪಾರ್ಟಿ. ಗಾಡಿ ಅವನದೇ ಥರ ಬಿಲ್ಡಪ್ ಕೊಡ್ತಿರ್ತಾನಲ್ವ ಯಾರೋ ಅವರು, ಇಲ್ಲ 2.80 ನಾನೇ ಅವಾಗ ಹೇಳ್ದೆ ನಿಮಗೆ, ಸುಮ್ಮನೆ ಅವ್ರವ್ರಲ್ಲೇ ಗಿಮಿಕ್ಕು. ನಾನೇ ಅವಾಗ ಹೇಳಿದೆ 2.80ಕ್ಕೆ ನಾನು ಒಪ್ಪಿಲ್ಲಪ್ಪ, ಮೊನ್ನೆ ತಾನೇ ಅದು ಹಾಕ್ಸಿದ್ದೀನಿ, ಇದು ಹಾಕ್ಸಿದ್ದೀನಿ, AC ಹಾಕ್ಸಿದ್ದೀನಿ, ಗ್ಯಾಸ್ ಹಾಕ್ಸಿದ್ದೀನಿ, ಟೈರ್ ಹಾಕ್ಸಿದ್ದೀನಿ, ಏನೋ ಹೇಳ್ತಾರೆ, ಇಲ್ಲಿ ಬಿಡ್ತಾರೆ. ಇವನು ಬಂದ್ಬಿಟ್ಟು ನೋಡಿ ಪಾರ್ಟಿ ಒಪ್ತಾನೆ, ಏನು ಮಾಡಲಿ. ಆಮೇಲೆ ಏನೇನು ಮಾಡ್ತಾನೆ, 2.70 ಸಡನ್ನಾಗೆ ನ್ಯೂಟ್ರಲ್ ಚೇಂಜ್ ಮಾಡಿ 2.80ಕ್ಕೆ, ಸರಿ ಸರ್ ನಿಮ್ಮ ಮಾತಿಗೆ ಬರ್ತೀನಿ, 2.80ಕ್ಕೆ ಕೊಟ್ಬಿಡ್ತೀನಿ ಹೋಗಿ ಅಂದ್ಬಿಡ್ತಾನೆ. ಆಮೇಲೆ ಶುರು ಆಗುತ್ತೆ, ಇವನು ಕಳಿಸ್ಬಿಡ್ತಾರೆ, ನನಗೆ ಕಮಿಷನ್ 2 ಲಕ್ಷದ ಗಾಡಿಗೆ ಹೆಚ್ಚು ಕಮ್ಮಿ 4,000 - 5,000 ರೂಪಾಯಿ ಅಥವಾ 7,000 ರೂಪಾಯಿ, ಅಪ್ ಟು 7,000 ರೂಪಾಯಿವರೆಗೂ ಕಮಿಷನ್ ತೊಗೊತಾರೆ. ಈಗ ಗಾಡಿ ಸೆಲ್ ಮಾಡಿದ್ದಲ್ಲದೆ ಇವನಿಗೆ ಕಮಿಷನ್ ಬೇರೆ ಕೊಡಬೇಕು, ಗಾಡಿ ಸೆಲ್ಲಿಂಗ್ ಬೇರೆ, ಸರಿನಾ? ಅವನಿಗೆ ಅದರಲ್ಲೂ ದುಡ್ಡಾಯಿತು. ಯಾರಿಗೆ 1,80,000 ಅವನಿಗೆ ಹೋಗ್ಬಿಡ್ತು, ಇವನಿಗೆ 2,80,000 ಇವನು ಸೇಲ್ ಮಾಡಿಸ್ಬಿಟ್ಟ, ಸರಿನಾ? ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಲಾಭ ಆಯಿತು ಒಂದು ಕಡೆ ಡೀಲರ್ಗೆ. ಇದ್ರ ಜೊತೆಗೆ
ಹೊಸ ಕಿರಿಕ್ ಬೇರೆ ಶುರು ಮಾಡ್ತಾನೆ, ಎಕ್ಸ್ಟ್ರಾ ನನಗೆ ಕಮಿಷನ್ ಬೇಕು ಅಂತ 7,000 ರೂಪಾಯಿ ಹೇಳ್ಬಿಟ್ಟು ಕೊನೆಗೆ 5,000ಕ್ಕೆ ಬರ್ತಾರೆ. ಸರಿನಾ? ಎಷ್ಟಾಯಿತು? 1,05,000 ರೂಪಾಯಿ ವರ್ಕೌಟ್ ಆಗೋಯ್ತು ನನಗೆ. ಯಾರಿಗೆ? ಡೀಲರ್ ವರ್ಕೌಟ್ ಆಗುತ್ತೆ. ಇನ್ನು ಅಲ್ಲಿವರೆಗೂ ಸುಮ್ಮನೆ ಬಿಟ್ಟನ. ಇನ್ನೂ ಇದೆ ಕವರೋದು ಇನ್ಶೂರೆನ್ಸು. ಒಂದು ವೇಳೆ ಇನ್ಶೂರೆನ್ಸ್ ರನ್ನಿಂಗ್ ಇತ್ತಂದ್ರೆ ನೋ ಇಶ್ಯೂಸ್. ಇನ್ಶೂರೆನ್ಸ್ ಇಲ್ಲಂದರೆ ಹೊಸ ಇನ್ಶೂರೆನ್ಸ್ ಮಾಡಿಸ್ಬೇಕು. ಈ 2 ಲಕ್ಷ ರೂಪಾಯಿ ಗಾಡಿ ಇದೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು 3,000-4,000 ರೂಪಾಯಿ ಅಥವಾ 5,000 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಮತ್ತು ಅಲ್ಲೊಂದು ಹೊಡೆತ ಬಂತು. ಬಟ್ ಎನಿವೆ ಅದು ಇನ್ಶೂರೆನ್ಸ್ಗೆ ಹೋಗುತ್ತೆ, ನೋ ಇಶ್ಯೂಸ್. ಆ್ಯಂಡ್ ನೆಕ್ಸ್ಟ್ ಬಂದು ಎನ್ ಒ ಸಿಗೆ ಆ್ಯಕ್ಚುಲಿ ತುಂಬ ಜನದ್ದು ಕ್ವಶನ್ಸ್ ಇರುತ್ತೆ. ಎನ್ ಒ ಸಿಗೆ ಖರ್ಚು ಎಷ್ಟಾಗುತ್ತೆ ಅಂತ. ಆ್ಯಕ್ಚುಲಿ ಎನ್ ಒ ಸಿಗೆ ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಒಂದು 500-1,000 ರೂಪಾಯಿ ಅಷ್ಟೇ ಆಗೋದು. ಸರಿನಾ? ಆರ್ ಟಿ ಒ ಚಾರ್ಜ್ ಅವು ಎಲ್ಲ ಸೇರಿದ್ರೆ ಎನ್ ಒ ಸಿಗೆ ಅಪ್ಲೈ ಆಗೋದು ಅಷ್ಟೇ. ಅದು OTP ಹೋಗುತ್ತೆ, OTP ಹೇಳ್ತಾರೆ ಬರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆ 5,000 10,000 ಹೀಗೆ ಬಾಯಿಗೆ ಬಂದು ರೇಟ್ ತೊಗೊಳ್ತಾರೆ. ಯಾಕಂದ್ರೆ ನಾವು ಕೊಟ್ಟು ರೂಢಿ ಮಾಡಿಬಿಟ್ಟಿದ್ವಿ. ಅದು ಇಲ್ಲಾಂದರೆ ಬೇರೆ ಆಪ್ಷನ್ಸ್ ಇಲ್ಲ. ನಾವು ಹೋಗಿ ಆರ್ ಟಿ ಒಗಳ ಮುಂದೆ ನಿಂತ್ಕೊಂಡು ಹಳೆ ಓನರ್ ಫೋನ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಪೇಷನ್ಸ್ ನಮಗಿಲ್ಲ. ಹಂಗಾಗಿ ದೆಹಲಿ ಗಾಡಿ, UK ಗಾಡಿ ಅಥವಾ UP ಗಾಡಿ ಆದರೆ 5,000-6,000 ರೂಪಾಯಿ ಚಾರ್ಜ್ ಮಾಡ್ತಾರೆ. HR ಗಾಡಿ ಆದರೆ 10,000 ಚಾರ್ಜ್ ಮಾಡ್ತಾರೆ. PB ಕೂಡ ಹೆಚ್ಚು ಕಮ್ಮಿ 8,000-10,000 ಚಾರ್ಜಸ್ ಮಾಡ್ತಾರೆ. ಅದನ್ನು ಕೂಡ ಎಕ್ಸ್ಟ್ರಾ ಹೊರೆ ಆಯಿತು. ಅಂದರೆ 1,80,000 ರೂಪಾಯಿ ಇರೋ ಗಾಡಿ 2,05,000 ಪ್ಲಸ್ ಎನ್ ಒ ಸಿದು ಒಂದು 10,000, 2,15,000 ಅಂದರೆ ಹೆಚ್ಚು ಕಮ್ಮಿ 1,20,000 ರೂಪಾಯಿ ರಿಯಲ್ ಗಾಡಿಗಿಂತ ಇದ್ರ ಪ್ರೈಸ್ ಆಯಿತು. ಸೊ ಇದಿಷ್ಟು. ಸೊ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. 1,20,000 ಅಂತ ಅಂದ್ಕೊಳ್ಳೋಣ, 20,000 ಪ್ರಾಫಿಟ್ ಮಾಡ್ತಾನೆ ಒಬ್ಬ ಡೀಲರ್. ಒಂದು ಅಂದಾಜಿನ ಪ್ರಕಾರ ಒಂದು ಆ್ಯಾವ್ರೇಜ್, ಮೀಡಿಯಮ್, ಲೋ ಸೆಗ್ಮೆಂಟ್ ಇರುವಂಥ ಗಾಡಿ ಬಗ್ಗೆ ನಾನು ಹೇಳಿದ್ದು. ರೈಟ್? ಇದು ಸರಿನಾ ತಪ್ಪ? ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬ ಡೀಲರ್ದು ಚಾಣಾಕ್ಷತನ ಆಗಿರಬಹುದು, ಅಥವಾ ಅಲ್ಲಿವರು ಬಂದಿರುವಂಥ ಸಿಸ್ಟಮ್ ಆಗಿರಬಹುದು, ಅಥವಾ ಲಾಭ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಅಷ್ಟೇ ವಿನಃ. ಸೊ ಇಲ್ಲಿ ನಷ್ಟ ಲಾಭ ಅನ್ನೋದಿರಲ್ಲ. ಬಟ್ ಇಲ್ಲಿ ಗಿಮಿಕ್ ಮಾಡಿ ಜನರನ್ನ ಆಕರ್ಷಣೆ ಮಾಡಿ ಇದು ಮಾಡ್ತಾರೆ. ಸೊ ಇದನ್ನು ಹೇಗೆ ರೆಕ್ಟಿಫೈ ಮಾಡಬೇಕು, ಹೇಗೆ ಕಂಡುಹಿಡಬೇಕು, ಇದರಿಂದ ನಾವು ಹೇಗೆ ಸೇಫ್ ಝೋನ್ ಆಗಬೇಕು. ಅಟ್ಲೀಸ್ಟ್ 1,20,000 ಕಳ್ಕೊಳ್ಳಿಲ್ಲ ಅಂದರೆ ಒಂದು 50,000 ಆದ್ರೂ ಸೇವ್ ಮಾಡೋದು ಹೇಗೆ ಅನ್ನೋದೇ ಇವತ್ತು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಪ್ರೀತ್ ವಿಹಾರ ಅಂತ ಒಂದು ಪ್ಲೇಸ್ ಇದೆ. ಸರಿನಾ? ಅಂದರೆ ಸ್ವಲ್ಪ ಡೆಲ್ಲಿಯಿಂದ ಸ್ವಲ್ಪ ಔಟ್ಸ್ಕರ್ಟ್ ಅದು ಹತ್ತಿರ UP ಬಾರ್ಡ್ರ್. ಅದು ಸ್ವಲ್ಪ ಒಳ್ಳೆ ಏರಿಯಾನೇ ಅದು. ಸರಿನಾ? ಒಂದು ಒಳ್ಳೆ ಏರಿಯಾ. ನಮ್ಮ ಬೆಂಗಳೂರಿನಲ್ಲಿ ಈ JP ನಗರ, ಜಯನಗರ ಥರನೇ ಅದು ಒಂದು ಒಳ್ಳೆ ಏರಿಯಾ. ಬಟ್ ಸಿಟಿ ಲಿಮಿಟ್ಸ್ ಸ್ವಲ್ಪ ದೂರ ಇರೋವಂಥ ಒಂದು ಔಟರ್ ರಿಂಗ್ ರೋಡ್ ಅಂತ ಹೇಳ್ತೀವಲ್ವ, ಆ ಕಡೆ ಇರೋವಂಥ. ಈಗ ನಮಗೆ ಸಹಕಾರ ನಗರ ಎಲ್ಲ ಹಂಗೆ ಅದು ಸ್ವಲ್ಪ ಔಟರ್ಸ್ ಕಟ್ಟಿದ್ರು ಕೂಡ ಸ್ವಲ್ಪ ಪಾಶ್ ಏರಿಯಾನೇ ಅದು. ಸಹಕಾರ ನಗರ ಆಗಿರ್ಬೋದು, ಎಲ್ಲ ಸ್ವಲ್ಪ ಚೆನ್ನಾಗಿರೋ ಏರಿಯಾಗಳು, ಸ್ವಲ್ಪ IT ಬಿಟಿ ಥರ ಎಲ್ಲ ಇರುತ್ತಲ್ವ. ಸೊ ಅದೇ ಥರನೇ ಪ್ರೀತ್ ವಿಹಾರ ಕೂಡ ಒಂದು ಪ್ಲೇಸ್. ಪ್ರೀತ್ ವಿಹಾರಲ್ಲಿ ಒಂದು ಪಾರ್ಕ್ ಆ್ಯಂಡ್ ಸೆಲ್ ಅಂತ ಒಂದು ಗ್ರೌಂಡ್ ಇದೆ. ಗ್ರೌಂಡ್ ಅಲ್ಲ, ಅದು ಆ್ಯಕ್ಚುಲಿ ಒಂದು ಪಾರ್ಕಿಂಗ್ ಏರಿಯಾ, ದೊಡ್ಡ ಪಾರ್ಕಿಂಗ್ ಏರಿಯಾ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 100 ಅಂಗಡಿಗಳಿದೆ. ಆ 100 ಅಂಗಡಿಗಳು ಮಧ್ಯ ಚಿಕ್ಕ ಪಾರ್ಕಿಂಗ್ ಜಾಗದಲ್ಲಿ ಸರಿಸುಮಾರು ಒಂದು ಏನಿಲ್ಲ ಒಂದು 70-80 ಕಾರುಗಳು ನಿಂತಿದೆ. ಅದು ಸರಿನಾ? ಸುಮಾರು ಒಂದು 3 ತಿಂಗಳಿಂದ 4 ತಿಂಗಳಿಂದ 3 ತಿಂಗಳಲ್ಲ, ಯಾವತ್ತು ನವೆಂಬರ್ ಅಂದರೆ 5 ತಿಂಗಳಲ್ವಾ, 5 ತಿಂಗಳಿಂದ ಒಂದು ಗಾಡಿನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ. ನನಗೆ ಆವಾಗ ಸ್ವಲ್ಪ ಅರ್ಜೆಂಟ್ ಬೇಕಿತ್ತು ಗಾಡಿ. ನಾನು ನೋಡಿದ್ದ ಗಾಡಿ ಪ್ರೈಸಲ್ಲಿ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಬೇರೆ ಕಡೆ ನೋಡೋಣ ಅಂತೇಳಿ ಬೈ ಮಿಸ್ಸಾಗಿ ನಾನು ಪ್ರೀತ್ ವಿಹಾರ್ಗೆ ಹೋಗಿದ್ದು. ಬೈ ದ ವೇ ಪ್ರೀತ್ ವಿಹಾರಲ್ಲಿ ನನ್ನ ಐಡಿಯಾ ಇರಲಿಲ್ಲ. ಅಂದರೆ ಇದು ಮೋತಿ ನಗರ್ಗೆ ಹೋಗ್ಬೇಕಂತ ಐಡಿಯಾ ಇದ್ದಿದ್ದು. ಅನ್ಫಾರ್ಚುನೇಟ್ ಅಲ್ಲಿ ಹೋದ ಸರಿ ನೋಡೋಣ ಅಂತ ಒಂದು 2-3 ಕಡೆ ನೋಡಿದೆ, ಸಿಗೋ ಥರ ಇತ್ತು ಚಾನ್ಸಸ್ಸು. ಬಟ್ ಹಾಗೆ ಹುಡುಕ್ತಾ ಪ್ರೀತ್ ವಿಹಾರ್ಗೆ ಹೋದೆ. ಪ್ರೀತ್ ವಿಹಾರಲ್ಲಿ ನೋಡಿದೆ ಒಂದು ಗಾಡಿ ನೋಡಿದೆ. ಆ್ಯಕ್ಚುಲಿ ಇಷ್ಟ ಆಯಿತು. ಪ್ರೈಸ್ ಕೊಡೋದು ಆ್ಯಕ್ಚುಲಿ ಚೆನ್ನಾಗೇ ಇತ್ತು. ಗಾಡಿನ ಓಡಿಸ್ದೆ, ಗಾಡಿನೂ ಚೆನ್ನಾಗೇ ಇತ್ತು, ಪೇಪರ್ಸು ಚೆನ್ನಾಗಿತ್ತು, ಎಲ್ಲ ಹಂಗೆಲ್ಲ ಗಾಡಿ ವೈಸ್ ಏನೋ ಮಾತಾಡೋಂಗಿಲ್ಲ, ಹಂಗೆ ಚೆನ್ನಾಗೇ ಇತ್ತು. ಬಟ್ ಪ್ರೈಸ್ ಅನ್ನೋ ವಿಷಯಕ್ಕೆ ಬಂದಾಗ ಆ್ಯಕ್ಚುಲಿ ನನ್ನ ಪ್ರೈಸ್ಗೆ ಅವನು ಒಪ್ಪಿದ್ದೆ. ನಾನೊಂದು ಪ್ರೈಸ್ ಹೇಳಿದೆ, ಅವನು ಎಷ್ಟೋ ಹೇಳ್ದ. ಬಟ್ ನನ್ನ ಪ್ರೈಸ್ಗೆ ಅವ್ನ ಪ್ರೈಸ್ಗೆ ಒಂದು 60,000 ಏನೋ ಡಿಫ್ರೆನ್ಸ್ ಇತ್ತು. ಅದು 60,000 ಡಿಫ್ರೆನ್ಸ್ ಇದ್ದರೂ ಕೂಡ ಆಯಿತು ಮಾಡ್ಕೊಡ್ತೀನಿ ಅಂತ ಬಂದೆ. ನಾನು ಖುಷಿಯಿಂದಲೇ ಟ್ರಯಲ್ ನೋಡಿದೆ. ಅವನು ಅದಕ್ಕಿಂತ ಮುಂಚೆ ಹೇಳಿದ್ರೆ ನಾನು ಬಿಡ್ತಿದ್ದೆ, ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಬಿಡ್ತಿದ್ದೆ. ನಾನು ಏನು ಮುಂದೆ ಆವಾಗಲೇ ಹೇಳಿದ್ನೋ ಸೇಮ್ ಟು ಸೇಮ್ ಇದೆ, ಅನ್ವಯಿಸ್ಕೊಳ್ಳಿ, ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಷ್ಟೇ. ಬಟ್ 50,000 60,000 ಡಿಫ್ರೆನ್ಸ್ ಇದ್ರೂ ಕೂಡ ಅವನು ಗಾಡಿನ ನಾನು ಓಕೆ ಮಾಡ್ತೀನಿ ಅಂತ ಗೊತ್ತಿದ್ರು ಕೂಡ ಆ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟ. ಟೆಸ್ಟ್ ಡ್ರೈವ್ ನೋಡಿದೆ, ಎಲ್ಲ ಹಂಗೆಲ್ಲ ಓಕೆ ಆಯಿತು. ಬಂದ ಕೂತ್ಕೊಂಡ, ನೀರು ಕೊಟ್ಟ, ಫ್ಯಾನ್ ಕೆಳಗೆ ಕುಂಡಿಸ್ತಾ, ಎಲ್ಲನೂ ಸರಿ ಹೋಯಿತು. ಆಮೇಲೆ ನನ್ನ ಪ್ರೈಸ್ ಅವನು ಓಕೆ ಅಂದಮೇಲೆ ನಾನು ಗಾಡಿಗೆ ಮುಟ್ಟಿದ್ದು, ಒಳಗೆ ಬಂದ ಮೇಲೆ ಅವನೇನು ಹೇಳ್ತಿದ್ದಾನೆ, ಇಲ್ಲ ಕಸ್ಟಮರ್ ಆ ಪ್ರೈಸ್ಗೆ ಒಪ್ತಾ ಇಲ್ಲ, ಈ ಪ್ರೈಸು ಅಂತ ಇನ್ನೊಂದು ಯಾವುದೋ ಪ್ರೈಸ್ ಹೇಳ್ದೆ. ಅದಕ್ಕೂ ನನಗೂ ಮತ್ತೆ 35,000 ಜಾಸ್ತಿ ಇತ್ತು. ಇವಾಗ 35,000 ಕಮ್ಮಿಗೆ ನಾನು ಆಲ್ರೆಡಿ ಓಕೆ ಮಾಡಿದ್ದು. ಸಡನ್ನಾಗಿ ಡ್ರೈವ್ ನೋಡ್ಕೊಂಡು ಬಂದು ಒಳಗೆ ಬಂದಮೇಲೆ ನೀರು ಕೊಟ್ಟ ಮೇಲೆ ಉಲ್ಟಾ ಹೊಡೆದ್ಬಿಟ್ಟೆ. ನಾನೇನು ಮಾಡಲಿ ಸರ್, ಗಾಡಿ ಅವ್ರದ್ದು, ನಾನು ಜಸ್ಟ್ ಕಮಿಷನ್ ಬೇಸ್ ಮೇಲೆ. ಆಮೇಲೆ ಗೊತ್ತಾಯ್ತು ಮತ್ತೆ ಕಮಿಷನ್ ಬೇರೆನೂ ಇಟ್ಕೊಂಡವ್ರೆ, ಅದನ್ನೂ ಇಟ್ಕೊಂಡು ಇದನ್ನೂ ಇಟ್ಕೊಂಡು
ಓಕೆ ಆಯಿತು, ಅದನ್ನು ಸರಿ ಅಂದ್ಬಿಟ್ಟು ಇನ್ನೂ ಸಲ ಕಷ್ಟ ಬಂತು ನಾನು ಮಾತಾಡ್ತೀನಿ ಕೊಡು ಅಂದ್ರೆ ಮಾತಾಡ್ಸೋಕೆ ಬಿಡಲಿಲ್ಲ. ಇಟ್ಸ್ ಓಕೆ, ಅದು ಅವ್ರ ಬಿಸ್ನೆಸ್ ಸ್ಟ್ರಾಟಜಿ, ಇಟ್ಸ್ ಓಕೆ. ಬಟ್ ನನ್ನ ಪ್ರೈಸ್ಗೆ ಅವ್ನು ಓಕೆ ಅಂದು ಎಲ್ಲನೂ ಮಾತಾಡಿ ಒಳಗೆ ಕೂಡಿಸಿದ್ಮೇಲೆ ಮತ್ತೆ 30,000 ಜಾಸ್ತಿ ಹೇಳ್ದೆ. ಸರಿ ಆಯಿತು, ನನಗೆ ಗಾಡಿ ಇನ್ನೂ ಇಷ್ಟ ಆಗೋಯ್ತಲ್ಲ, ಸರಿ ಆಯ್ತು ಬಿಡೋದು 30,000 ಜಾಸ್ತಿ ಕೊಟ್ಟೆ ಅಂತ ಅಂದ್ಕೊಳ್ತೀನಿ ಅಂದ್ಬಿಟ್ಟು ಅದರಲ್ಲೂ ಕೂಡ 15,000ಕ್ಕೆ ಮತ್ತೆ ಇನ್ಕ್ರೀಸ್ ಮಾಡಿದೆ ನಾನು. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿತ್ತು, ಎಮಿಷನ್ ಎಲ್ಲನೂ ಚೆನ್ನಾಗೇ ಇತ್ತು, ಟೈರ್ ಗಿಡ ಎಲ್ಲ ಚೆನ್ನಾಗೇ ಇತ್ತು. ನೀನು ಬಿಡ್ತಾಯಿಲ್ಲ, ಅವನವ್ರು ಬಿಡ್ತಾಯಿಲ್ಲ. ಸರಿ ನೋಡಪ್ಪ ಲಾಸ್ಟ್ 20,000 ಇನ್ಕ್ರೀಸ್ ಮಾಡ್ತೀನಿ ಅಷ್ಟೇ, ಕೊಟ್ಟರೆ ಕೊಡು ಬಿಟ್ಟರೆ ಬಿಡು ಅಂತ ಹೇಳಿದೆ. ಎದ್ದೋಗ್ಬಿಟ್ಟೆ, ಒಂದು ಎಷ್ಟು ದೂರ ಗೇಟ್ ಹತ್ರ ಹೋಗ್ಬೇಕಾರೆ ಮತ್ತೆ ಕರ್ಕೊಂಬಂದ್ಬಿಟ್ಟು ಸರಿ ಇಡೀ ಪಾರ್ಟಿನ ಕರೆಸ್ತೀನಿ. ಸೇಮ್ ನಾನು ಅವಾಗ ಥಿಯರಿ ಹೇಳಿದ್ದೆನ ಸೇಮ್ ಟು ಸೇಮ್ ಮತ್ತು ಪಾರ್ಟಿನ ಕರೆಸೋದು. ಪಾರ್ಟಿ ಅಲ್ಲ, ಅವರು ಪಾರ್ಟಿ ಥರ ಇರೋವಂತಹ ಅಲ್ಲೇ ವರ್ಕ್ ಮಾಡುವಂಥ ಬೇರೆ ಶಾಪ್ ವರ್ಕರ್ಸ್, ಆ ಶಾಪ್ ವರ್ಕರ್ಸ್ಗೆ ಇವ್ರು ಬರ್ತಾರೆ, ಈ ಶಾಪ್ ವರ್ಕರ್ಸ್ಗೆ ಅವ್ರು ಬರ್ತಾರೆ, ಎಲ್ಲ ಅಲ್ಲಿರೋರಿಗೆ ಗಿಮಿಕ್ಸ್ ಅಷ್ಟೇ ಅದು. ಸರಿನಾ, ಬಂದ್ಬಿಟ್ಟು ಸೇಮ್ ಇದೇ ಥರ ನಾನು ಹೇಳಿದ್ನಲ್ಲ ಹಂಗೆ ನಾಟಕ. ಇಲ್ಲ ನಾನು 60,000 ಡಿಫ್ರೆನ್ಸ್ ಕೊಟ್ಟರು ಒಂದು ಸಲ, ನಾನು 20,000 ಕೊಡೋದು ಹೆಚ್ಚು, ನನ್ನ ಮಕ್ಕಳು 60,000 ಎಕ್ಸ್ಟ್ರಾ ಕೇಳ್ತಿದ್ದಾರಲ್ಲ, ಆಗೋದಿಲ್ಲ ಅಂತ. ಆಮೇಲೆ ಸುಮ್ಮನೆ ಓನರ್ ಬಂದು ಯಾರೋ ಡೀಲರ್ ಬಂದು ಮತ್ತೆ ಅವನು ಸಪ್ರೇಟಾಗಿ ಕರ್ಕೊಂಡೋಗಿ ಮಾತಾಡ್ಸೋದು. ಮೊದಲು ನಮ್ಮ ಹತ್ರ ಎದುರುಗಡೆ ಬಿಟ್ಟರು ಮಾತಾಡೋಕ್ಕೆ. ಆಮೇಲೆ ಯಾವಾಗ ನಾನು ರೇಟ್ ಕೊಪ್ಪಲಿಲ್ವೋ ಅವನ್ನ ಕರ್ಕೊಂಡು ಈಚೆ ಹೋಗೋದು, ಇದು ನಾನು ಮಾತಾಡ್ಸ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಹೋಗೋದು, ನಾನು ರೇಟ್ ಓಪನ್ ಮಾಡಿಸಿಂತ ಅವ್ರ ಹತ್ರ ಹೋಗೋದು. ಸುಮ್ಮನೆ ಎಲ್ಲ ಅವರವರ ಫ್ರೆಂಡ್ಸು. ನಾನು ಸರಿ ಅಂದ್ಬಿಟ್ಟು ನೋಡ್ತೀನಿ, ಈಚೆ ಬಗ್ಗಡ್ಕೊಂಡು ಖುಷಿಯಾಗಿ ನಗಾಡ್ಕೊಂಡು ಬೇರೆ ಏನೋ ಟಾಪಿಕ್ ಬಗ್ಗೆ ಮಾತಾಡ್ತವ್ರೆ, ಕಾರ್ ಬಗ್ಗೆನೇ ಅಲ್ಲ, ಬೇರೆ ಏನೋ ಏನೋ ವಿಷಯದ ಬಗ್ಗೆ ಮಾತಾಡ್ತವ್ರೆ. ಅದು ಅಕ್ಟೋಬರ್ ನವಂಬರ್ ಯಾವುದೋ ಕ್ರಿಕೆಟ್ ಇತ್ತಲ್ವ, ಅದ್ರ ಬಗ್ಗೆ ಏನೋ ಮಾತಾಡ್ತಿದ್ರು ಅವಾಗ. ನಂಗೆ ತಲೆನೇ ಕೆಟ್ಟಾಯ್ತು. ನಾನು ಬಂದಿರೋ ಉದ್ದೇಶನ ಇವ್ರು ಸೀರಿಯಸ್ಸಾಗಿ ಬಿಲ್ಡಪ್ ಕೊಟ್ಟು ನನ್ನ ಬೇರೆ ಇದು ಏನು ಇದೆಲ್ಲ ಮುಚ್ಕೊಂಡು ನನಗೆ ಗೊತ್ತಾಗಬಾರ್ದು ಅನ್ನೋ ದೂರ ಹೋಗ್ಬಿಟ್ಟು ಒಂದು ಒಂದು 10 ಅಡಿ ದೂರ ಹೋಗ್ಬಿಟ್ಟು ಮಾತಾಡೋದು ಬಕ್ಕೊಂಡು ಅವ್ರು ಖುಷಿಯಾಗಿ ಏನೋ ಮಾತಾಡ್ಕೊಂಡು ಹೋರೆ. ಈ ವಿಷಯನೇ ಅಲ್ಲ ಅದು. ಆವಾಗ ಸ್ವಲ್ಪ ಡೌಟ್ ಬಂದಿದ್ದು ನನಗೆ, ಇದೆಲ್ಲ ಸೇಮೇ ಅಂತ. ಸರಿ ಆಯಿತು ಅಂದ್ಬಿಟ್ಟು RC ತೆಗೆಸ್ಕೊಂಡೆ. RCನಲ್ಲಿ ಗಾಡಿ ನಂಬರ್ ನಾನು ಬೈಟ್ ಮಾಡ್ಕೊಂಬಿಟ್ಟೆ, ಚೆನ್ನಾಗಿತ್ತು ನಂಬರ್, ಅದು ಒಳ್ಳೆ ಫ್ಯಾನ್ಸಿ ನಂಬರ್. ಬೈಟ್ ಮಾಡ್ಕೊಂಬಿಟ್ಟೆ. RC ಓನರ್ ಬಂದು ಲೇಡಿ. ಆ ಲೇಡಿಗೆ ಹೆಚ್ಚು ಕಮ್ಮಿ ಒಂದು 45 ವರ್ಷ 50 ವರ್ಷ ಏನೋ ಆಗಿತ್ತು, ಏಜಿ ಆಗಿತ್ತು. ಇವ್ರು ಬಂದಿದ್ದು ಹುಡುಗರುಗಳು, ಸರಿ ನಾ ಒಂದು 30 ವರ್ಷದ ಹುಡುಗರು. ಇವ್ರಿಗೂ ಅದಕ್ಕೂ ಸಮಾಧಾನ ಇಲ್ಲ. ಅದು ನೋಡ್ರೆ HR ಗಾಡಿ, ಅದು HR ಗಾಡಿ. ಮತ್ತು ಅವರು ಎಲ್ಲ ಸಿಂಗ್ ಅಂತರದ್ದು ಆ ಥರದ್ದು ಕ್ಯಾಟಗರಿ ಇವ್ರು ನೋಡಿದ್ರೆ ಎಲ್ಲ ಪಕ್ಕ ಡೆಲ್ಲಿ ಲೋಕಲ್ ಹುಡುಗರು ಥರ ಇದ್ದರು. ನಾನು ಕನ್ಫರ್ಮ್ ಆಗೈತಿ ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ. ಹಂಗೆ ಮಾತಾಡ್ತಾ ಗಾಡಿ ನಂಬರು ನಾನು ತಪ್ಪೇ ಹೇಳಿದೆ ಬೇಕು ಅಂತಲೇ, ಅವರು ಹೌದು ಅಂತಲೇ ಹೇಳ್ಬಿಟ್ರು. 2 ಸಲ ಕೇಳಿದೆ ಹೌದು ಅಂತ ಹೇಳಿದ್ರು. ಸಡನ್ನಾಗಿ ತೆಗೆದುಬಿಟ್ಟು ನೋಡಿ ನಿಮ್ಮ ಗಾಡಿ ನಂಬರ್ ಅದಲ್ಲ ಇದು ಅಂತ ಹೇಳಿದ್ದಕ್ಕೆ, ನಮ್ಮದು ಇದು ಈ ನಂಬರ್ದು ಒಂದು ಗಾಡಿ ಇದೆ ಅಂತ ಹೇಳ್ಬಿಟ್ರು. ನೋಡಿ ಹೆಂಗೆ ಮಕ್ಕ ಕೊಡ್ದಂಗೆ ಸುಳ್ಳು ಹೇಳ್ತಾರೆ. ಸೇಮ್ ಕಾರು ನನ್ನ ಹತ್ರನೇ ಐತೆ, ಅದಕ್ಕೂ ಇದೇ ಗಾಡಿ ನಂಬರೇ ಅಂದ್ಬಿಟ್ರು. ಹೀಗೆ ಮಕ್ಕರು ಮಾಡ್ತಾರೆ. ಸರಿ ಇನ್ನೇನು ಮಾಡೋದು. ಸರಿ ಗಾಡಿದಲ್ಲಿ ಪ್ರಾಬ್ಲಮ್ ಇಲ್ಲ. ಇವ್ರು ಏನೇ ಸ್ಕ್ಯಾಮ್ ಮಾಡಲಿ ಬಿಡು, ಜಾಸ್ತಿ ಕೊಟ್ಟಿದ್ದೆ ನಾನು 30,000 ಜಾಸ್ತಿ ಕೊಟ್ಟಿದ್ದೆ ನಾವು, ಓಲಿ ಬಿಡು ಗಾಡಿ ಚೆನ್ನಾಗಿದೆಯಲ್ಲ, ನಮಗೂ ವರ್ಕೌಟ್ ಆಗೋದಿಲ್ಲ ಬಿಡು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಗಾಡಿ ತಗೊಂಡೆ. ಗಾಡಿ ಪ್ರೊಸೀಜರ್ ಚೆನ್ನಾಗಿ ಮಾಡಿಕೊಟ್ರು. ಈ ಡೀಲರ್ಗಳ ಹತ್ರ ತೊಗೊಂಡ್ರೆ ಅದೊಂದು ಚೆನ್ನಾಗಿ, ಅದು ಆ್ಯಕ್ಚುಲಿ ಯಾಕೆ ನಾನು ಅಲ್ಲೋದೆ ಅಂತ ಹೇಳಿದ್ರೆ, ನನಗೆ ಆಲ್ರೆಡಿ ನೋಡಿದ್ದು ಗಾಡಿ ಇಲ್ಲಿಂದ ನಾನು ರೆಫರಲ್ ತೊಗೊಂಡೋಗಿದ್ದು ಗಾಡಿ 2 ಗಾಡಿಯಲ್ಲೂ ಕೂಡ ಪ್ರೈಸಲ್ಲಿ ನಾನು ನೆಗೋಷಿಯೇಟ್ ಆಗಲಿಲ್ಲ, ತುಂಬ ಡಿಫ್ರೆನ್ಸ್ ಮಾಡೋರು. ಸೊ ಹಂಗಾಗಿ ನಾನು ಬೇರೆ ಕಡೆ ನೋಡೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ಆ ಥರ ಎಲ್ಲ ನಾನು ಜಾಸ್ತಿ ಟೈಮ್ ತೊಗೊಂಡು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಮೊದಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಹೊರಟೋಗಿರ್ತೀನಿ. ಬಟ್ ಅದು ಫೇಲ್ ಆಗಿತ್ತು ಒಂದು ಸಲ. ಎಲ್ಲ ಟೈಮು ಪಾಸ್ ಆಗೋಲ್ಲ, ಸಮ್ಟೈಮ್ಸ್ ಫೇಲ್ ಆಗುತ್ತೆ. ಎಲ್ಲ ಟೈಮು ನಾನು ಪರ್ಫೆಕ್ಟಾಗಿ ಇರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಮಿಸ್ಫೈರ್ ಆಗೇ ಆಗುತ್ತೆ. ಸೊ ಹಾಗೆ ಮಿಸ್ಫೈರ್ ಆಗಿದ್ದ ಟೈಮಲ್ಲಿ ಹುಡುಕ್ತಿರ್ಬೇಕಾದ್ರೆ ಸಿಕ್ಕಿದ್ದು ಗಾಡಿ. ಬಟ್ ಎನಿವೇ ಗಾಡಿ ಚೆನ್ನಾಗೇ ಇತ್ತು. ಅದಕ್ಕೋಸ್ಕರ 30,000 ಹೋಗಲಿ ಅಂತ ಹೇಳಿ ಬಿಟ್ಬಿಟ್ಟೆ. ಪ್ರೊಸೀಜರ್ ಚೆನ್ನಾಗಿ ಮಾಡಿಕೊಟ್ಟು ಸೇಮ್ ಡೇನೇ ಪಿಕಪ್ ಮಾಡಿದ್ವಿ. ಒಂದು ಸ್ವಲ್ಪ ದಿವಸ ಆಮೇಲೆ ಗಾಡಿ ಬಂತು. ಗಾಡಿನ ಯಾರು ಕೊಡಬೇಕು ಅವ್ರಿಗೆ ಕೊಟ್ವಿ. ಕಸ್ಟಮರ್ ಇಸ್ ಹ್ಯಾಪಿ, ಐ ಆಮ್ ಆಲ್ಸೋ ಹ್ಯಾಪಿ. ಬಟ್ ಈ ಥರ ಒಂದು ನಡೆಯುತ್ತೆ. ಸೊ ಹಾಗಾಗಿ ಇದು ನಿಮಗೆ ತಿಳಿದಿರಲಿ. ಸೊ ಐ ಥಿಂಕ್ ನಿಮ್ಗೆ ಅದು ಅರ್ಥ ಆಯಿತು ಅಂತ ಅನಿಸುತ್ತೆ. ಹಿಂಗೂ ಮಾಡಬಹುದು ಅಂತ. ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸ್ತಾ ಹೇಳಿ, ಕಮೆಂಟ್ ಹಾಕಿ ನೋಡಿ.